Hello everyone, welcome back to Success Coaching Academy. This is Chetan, PGCT, MBA, MCA ರಿಲೇಟೆಡ್ ಪ್ರತಿ ದಿವಸ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸಹ ಮತ್ತೆ ಎರಡು ಕ್ವಶನ್ ಜೊತೆ ನಾನು ಬಂದಿದ್ದೀನಿ. ಅದರಲ್ಲಿ ಮೊದಲನೇ ಕ್ವಶನ್ ಡಿಸ್ಕಸ್ ಮಾಡೋಣ ಬನ್ನಿ. First question is a person bought 50 pens for rupees 50 each. He sold 40 of them at a loss of 10%. He wants to gain 10% on the whole. What is the percentage of gain the remaining pens ಅಂತ ಹೇಳಿದ್ದಾರೆ. ಇದನ್ನ ಈಸಿಲಿ ಅನಲೈಸ್ ಮಾಡ್ಬೋದು. ಆಕ್ಚುಲಿ ಕೂಡ ಸಾಲ್ವ್ ಮಾಡ್ಬೋದು ಜನರಲ್ ವೇ ನಲ್ಲಿ ಅನಲೈಸ್ ಮಾಡಿ. ಶಾರ್ಟ್ ಟ್ರಿಕಲ್ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಅಲಿಗೇಷನ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಅದರಲ್ಲೂ ಸಹ ಸಾಲ್ವ್ ಮಾಡ್ತೀನಿ ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡೋಣ ನೋಡಿ. ಪರ್ಸನ್ ಬಾಟ್ 50 ಪೆನ್ಸ್, 50 ಪೆನ್ಗಳನ್ನ ಅವನು ಕೊಂಡ್ಕೊಂಡಿದ್ದಾನೆ. 50 ಈಚ್ ಅಂತ ಹೇಳ್ತಿದ್ದಾನೆ. ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. 50 ರುಪೀಸ್ ಅಂತ ಹೇಳಿದ್ರೆ 5 5 25 00 2500 rupees ಬೀಳುತ್ತೆ ಅಂತ ಈಸಿಲಿ ಹೇಳ್ಬೋದು. ಇದರಲ್ಲಿ 40 ಪೆನ್ಸ್ ನ ಅವನು ಬೇರೆ ರೇಟ್ ಅಲ್ಲಿ ಮಾರಿದಾನೆ. ಇದರಲ್ಲಿ 40 ಪೆನ್ಸ್ ನ ಅವನು 10% ಲಾಸ್ ಅಲ್ಲಿ ಮಾರಿದಾನೆ. 10% ಲಾಸ್ ಅಂದ್ರೆ ಎಷ್ಟಾಗತ್ತೆ ಅಂತ ನೋಡ್ಕೋಬೇಕು. 50 ರೂಪಾಯಿಯಲ್ಲಿ ಕೊಂಡ್ಕೊಂಡಿದ್ದು ಒಂದೊಂದನ್ನ 50 ರೂಪಾಯಿ. ಸೊ 10% ಲಾಸ್ ಅಂದ್ರೆ ಎಷ್ಟಾಗತ್ತೆ? 10% ಕ್ಯಾಲ್ಕುಲೇಟ್ ಮಾಡಿ. 00 ಕ್ಯಾನ್ಸಲ್. ದಟ್ ಮೀನ್ಸ್ 5 ರುಪೀಸ್ ಲಾಸ್ ಆಗತ್ತೆ ಅಂದ್ರೆ 45 rupees ಮಾರಿರ್ತಾನೆ ಅಂತ. ಸೊ ಎಷ್ಟಾಗತ್ತೆ? 40 pence into 45 rupees, 4 5s are 20, 2 carry, 4 4s are 16, that is 18. 1800 rupees ಸಿಗತ್ತೆ 40 pence ಇಂದ. ಸೊ ಇನ್ ರಿಮೈನಿಂಗ್ 10 pence ಅನ್ನ 10 pence ಉಳ್ಕೊಂಡಿರುತ್ತೆ. ಆ ನಂತರ ಕ್ವಶನ್ ನೋಡಿ. ಇಫ್ ಯು ವಾಂಟ್ಸ್ ಟು ಗೈನ್ 10% ಆನ್ ದ ಹೋಲ್ ಅಂತ ಹೇಳಿದ್ರೆ ಒಟ್ಟಾರೆ ಓವರ್ ಆಲ್ ಅವ್ನು ಏನ್ ಇನ್ವೆಸ್ಟ್ ಮಾಡಿದಾನೆ ಅದ್ರ ಮೇಲೆ ಅವನಿಗೆ 10% ಗೈನ್ ಆಗ್ಬೇಕು. 10% ಗೈನ್ ಆಗ್ಬೇಕು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿ. 2500ಗೆ 10% ಗೈನ್ ಅಂದ್ರೆ 250 rupees ಈಸಿಲಿ ಹೇಳ್ಬೋದು. 2500ಕ್ಕೆ 10% ಅಂದ್ರೆ 250 ರೂಪಾಯಿ. ಅಂದ್ರೆ ಅವನು ಈ 50 ಪೆನ್ಗಳಿಂದ 2750 ರೂಪಾಯಿ ಅವನು ಪಡ್ಕೋಬೇಕಾಗತ್ತೆ. ಆಗ ಅವನಿಗೆ 10% ಆನ್ ದ ಹೋಲ್ ಸಿಗುತ್ತೆ ಅಂತ ನಮಗ್ ಗೊತ್ತಾಗತ್ತೆ. ಸೊ ದೆನ್ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಗೈನ್ ಅಂಡ್ ದ ರಿಮೈನಿಂಗ್ ಪೆನ್ಸ್ ಅಂತ ಹೇಳ್ತಿದ್ದಾರೆ. ರಿಮೈನಿಂಗ್ 10 ಪೆನ್ ಉಳ್ಕೊಂಡಿದೆ ಅಲ್ವಾ, ಇದನ್ನ ಅವ್ನು ಪ್ರಾಫಿಟ್ ಅಲ್ಲಿ ಮಾರ್ಲೇಬೇಕು. ಎಷ್ಟು ಪ್ರಾಫಿಟ್ ಅಲ್ಲಿ ಮಾರಿದಾನೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಇಲ್ಲಿ 40 ಪೆನ್ ಅಲ್ಲಿ ಇವನಿಗೆ ಎಷ್ಟು ದುಡ್ಡು ಬಂದಿದೆ? 1800 ರೂಪಾಯಿ ಬಂದಿದೆ. ಇವನು ಅಚೀವ್ ಮಾಡ್ಬೇಕಾಗಿರೋದು ಎಷ್ಟು? 2750. ಟೋಟಲ್ 2750 ರೂಪಾಯಿ ಬಂದ್ರೆ ಅವನಿಗೆ 10% ಲಾಭ ಸಿಗುತ್ತೆ ಆನ್ ದ ಹೋಲ್. ಸೊ ಹಂಗಂದ್ರೆ ರಿಮೈನಿಂಗ್ 10 ಪೆನ್ಸ್ ಅನ್ನ ಇನ್ನೆಷ್ಟು ಅಮೌಂಟ್ ಅಲ್ಲಿ ಸೇಲ್ ಮಾಡ್ಲೇಬೇಕು? ಟಾರ್ಗೆಟ್ ಎಷ್ಟಿದೆ ನೋಡಿ, 1800 2750 ಅಂದ್ರೆ ರಿಮೈನಿಂಗ್ ಇನ್ ಎಷ್ಟಾಗತ್ತೆ? 950 rupees. ಈ 10 ಪೆನ್ ಅನ್ನ 950 rupeesಗೆ ಮಾರ್ಲೇಬೇಕು. ಹಂಗಂದ್ರೆ 1 ಪೆನ್ ಎಷ್ಟಾಗತ್ತೆ? 95 rupees ಆಗತ್ತೆ. ಇದನ್ನ ಜನರಲಿ ಆರಾಮಾಗಿ ಹೇಳ್ಬೋದು. 1 ಪೆನ್ ನಮಗೆ ಕಾಸ್ಟ್ ಪ್ರೈಸ್ ಆಗ್ಲೇ 50 rupees ಇತ್ತು. ಈಗ ನಾನು ಆ 10 ಪೆನ್ ಅಲ್ಲಿ 1 ಪೆನ್ ಅನ್ನ 95 rupees ಮಾರ್ತೀನಿ ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? ಹಿಂದಿನ ವಿಡಿಯೋನಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು ಹೇಳಿದೀನಿ. ಸೊ ಎಷ್ಟು ಪ್ರಾಫಿಟ್ ಆಗಿದೆ ನೋಡಿ. 45 ಇಸ್ ದ ಪ್ರಾಫಿಟ್. ಈ ಪ್ರಾಫಿಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮೇಲೆ. ಇನ್ವೆಸ್ಟ್ಮೆಂಟ್ ಇಸ್ 50, ಕಾಸ್ಟ್ ಪ್ರೈಸ್ 50, ಸೆಲ್ಲಿಂಗ್ ಪ್ರೈಸ್ 95. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಬೇಕು ಇಂಟು 100. ಸೊ 51 ಟೈಮ್ಸ್ 52 ಟೈಮ್ಸ್ 45 2s are 90% ಗೈನ್ ಆಗ್ಬೇಕು ಅಂತ ಹೇಳ್ಬೋದು. ರಿಮೈನಿಂಗ್ 10 ಪೆನ್ಸ್ ಅನ್ನ 90% ಪ್ರಾಫಿಟ್ ಅಲ್ಲಿ ಸೇಲ್ ಮಾಡ್ಬೇಕು. ಇದನ್ನ ಜನರಲ್ ವೇ ನಲ್ಲಿ ಅನಲೈಸ್ ಮಾಡಿದೀನಿ. ಇದನ್ನ ಶಾರ್ಟ್ ಟ್ರಿಕಲ್ ಕೂಡ ಸಾಲ್ವ್ ಮಾಡ್ಬೋದು. ದಟ್ ಈಸ್ ಅಲಿಗೇಷನ್ ಕಾನ್ಸೆಪ್ಟ್ಸ್ ಬೇಸಿಕ್ಸ್ ಹೇಳ್ಕೊಡ್ಬೇಕಾಗತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ಲಿಕ್ಕೆ ಆಗಲ್ಲ, ಡೈರೆಕ್ಟ್ ಆಗಿ ನಾನು ಸಾಲ್ವ್ ಮಾಡ್ತೀನಿ. ಮತ್ತೆ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ಕಂಪ್ಲೀಟ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ 50 ಪೆನ್ ಅಲ್ಲಿ 40 ಪೆನ್ ಅನ್ನ 10% ಲಾಸ್ ಅಲ್ಲಿ ಮಾರಿದಾನೆ. ಇನ್ನ ರಿಮೈನಿಂಗ್ ಸಮ್ ಪರ್ಸೆಂಟ್ ಪ್ರಾಫಿಟ್ ಅಲ್ಲಿ ಮಾರ್ಲೇಬೇಕು. ಆನ್ ದ ಹೋಲ್ ಅವನಿಗೆ 10% ಪ್ರಾಫಿಟ್ ಸಿಗುತ್ತೆ. 10% ಲಾಸ್ ಅಲ್ಲಿ ಮಾರಿರೋದು 40 ಪೆನ್ಸು. ಇನ್ನ ರಿಮೈನಿಂಗ್ ಪೆನ್ಸ್ 10 ಪೆನ್ಸು ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಅಲ್ಲಿ ಮಾರಬೇಕು ಕಂಡುಹಿಡಿಬೇಕು. ದಟ್ ಇಸ್ ವೈ ಎಕ್ಸ್ ಅಂತ ತಗೊಂಡಿದೀನಿ. ಅಲಿಗೇಷನ್ ಫಾರ್ಮುಲಾ ಗೊತ್ತಿರ್ಬೇಕಾಗತ್ತೆ. ಸೊ ಈ ರೀತಿ ಶಾರ್ಟ್ ಟ್ರಿಕಲ್ ಸಾಲ್ವ್ ಮಾಡ್ಬೋದು. ಬೇಸಿಕ್ಸ್ ಹೇಳ್ಕೊಟ್ಟಾದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಅಲಿಗೇಷನ್ ಹೇಗೆ ತಗೋಬಹುದು ಅಂದ್ರೆ x - 10 ಮೈನಸ್ ಆಫ್ -10 ಇಸ್ ಸಾರಿ 10 + 10 ಆಗುತ್ತೆ. 10 + 10 ಈಸ್ ಈಕ್ವಲ್ಸ್ ಟು 40/10. 00 ಕ್ಯಾನ್ಸಲ್. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ಇಟ್. x - 10 ಇಸ್ ಈಕ್ವಲ್ಸ್ ಟು 20 ಆಗುತ್ತೆ. 24s are 80. ಈ -10 ಈ ಕಡೆಗೆ ಹೋದ್ರೆ x ವಿಲ್ ಬಿ 90. ಅಂದ್ರೆ ಈ ಸೆಕೆಂಡ್ ಪಾರ್ಟ್ 10
ಎಕ್ಸ್ಪೆನ್ಸ್ ಅನ್ನ 90% ಪ್ರಾಫಿಟ್ ಅಲ್ಲಿ ಮಾರಬೇಕು ಅಂತ ಹೇಳುತ್ತೆ. ಸೊ ಈ ರೀತಿಯಾಗಿ ಶಾರ್ಟ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಅಲಿಗೇಷನ್ ಕಾನ್ಸೆಪ್ಟ್ಸ್ ನ ನೀವು ಕಲ್ತ್ಕೊಂಡ್ರೆ ಈಸಿಲಿ ಈ ತರದ ಪ್ರಾಬ್ಲಮ್ಸ್ ನ ಅನಲೈಸ್ ಮಾಡ್ಬೋದು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. If b is equals to 2, c is equals to 6, d is equals to 24, e is equals to 120. ಟ್ರೈ ಟು ವಿಡಿಯೋನ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ, ಹೇಗೆ ವರ್ಕ್ ಆಗ್ತಿದೆ ನೋಡೋಣ. ಸೊ ಇಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ವ್ಯಾಲ್ಯೂ 2 ಅಂತ ಹೇಳ್ಬೋದು, ಸಿ ವ್ಯಾಲ್ಯೂ 3 ಅಂತ ಹೇಳ್ಬೋದು, ಡಿ ವ್ಯಾಲ್ಯೂ 4 ಅಂತ ಹೇಳ್ಬೋದು, ಇ ವ್ಯಾಲ್ಯೂ 5 ಅಂತ ಹೇಳ್ಬೋದು, ಎಫ್ ವ್ಯಾಲ್ಯೂ 6 ಅಂತ ಹೇಳ್ಬೋದು. ಈಗ ಬಿ ವ್ಯಾಲ್ಯೂ ಯಾಕೆ 2 ಕೊಟ್ಟಿದ್ದಾರೆ ಅಂತ ನಾವು ಅನಲೈಸ್ ಮಾಡಿದ್ರೆ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದಟ್ ಮೀನ್ಸ್ 2 ಇಂಟು 1 ದಟ್ ಈಸ್ ಈಕ್ವಲ್ಸ್ ಟು 2. ಅದೇ ರೀತಿ ಸಿ ವ್ಯಾಲ್ಯೂ 6 ಕೊಟ್ಟಿದ್ದಾರೆ ಅಂದ್ರೆ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1 ದಟ್ ಈಸ್ ಈಕ್ವಲ್ಸ್ ಟು 6. 4 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 24. 4 ಇಂಟು 3 ಇಂಟು 2 ಇಂಟು 1 ದಟ್ ಈಸ್ ಈಕ್ವಲ್ಸ್ ಟು 24. ಅದೇ ರೀತಿ 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಾಗತ್ತೆ ನೋಡಿ, 5 ಇಂಟು 4 ಇಂಟು 3 ಇಂಟು 2 ಇಂಟು 1 ದಟ್ ಈಸ್ ಈಕ್ವಲ್ಸ್ ಟು 120. ಸೊ ಈಗ ನಾವು 6 ಫ್ಯಾಕ್ಟೋರಿಯಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ದಟ್ ಈಸ್ ಈಕ್ವಲ್ಸ್ ಟು 720. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 720 ಸಿಗುತ್ತೆ. ಈ ತರ ರೀಸನಿಂಗ್ ಕ್ವಶನ್ಗಳು ಕೂಡ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಈ ತರದ ಕ್ವಶನ್ಸ್ ನ ನೀವು ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನೋಡ್ಕೋಬೇಕಾಗತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.